ಯಾವತ್ತೂ ಹೆಮ್ಮೆ ಪಡುವ, ಗೌರವ ಪಡುವ, ಸಂತೋಷ ಪಡುವ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರೇ ನಮ್ಮ ನೆಚ್ಚಿನ ಆಂಧ್ರದ ರಾಜ್ಯಪಾಲರು. ನಿಮಗೆ ತಿಳಿದಿರಬಹುದು, ಇಡೀ ದೇಶಕ್ಕೆ ಈ ಒಂದು ಪರಿಸರದ ಕೀರ್ತಿಯನ್ನು ಹಬ್ಬಿಸಿದಂತ, ಪ್ರಸರಿಸಿದಂತ ಮಹಾನ್ ವ್ಯಕ್ತಿ ನಮ್ಮ
ಪ್ರೀತಿಯ ಹಳೆ ವಿದ್ಯಾರ್ಥಿಯಾದಂತ ಶ್ರೀಯುತ ಅಬ್ದುಲ್ ನಜೀರ್ ಅವರು ಈ ನಮ್ಮ ಅಲಂಗಾರ್ ಪರಿಸರದ ಕಾನ ಪ್ರದೇಶದಲ್ಲಿ ಒಂದು ಕಾನ ಪ್ರದೇಶ ಅತ್ಯಂತ ಸಣ್ಣದಾದ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಜನಿಸಿ ಈ ಒಂದು ನಮ್ಮ ಕನ್ನಡ ಮಾಧ್ಯಮ ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 50 ವರ್ಷದ ಹಿಂದೆ ಆಗಿರ್ಬೋದು ಇಲ್ಲಿ ಕಲಿತು ನಮ್ಮ ಶಾಲೆಯ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಅದರ ಮುಂದೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ವಕೀಲ ವೃತ್ತಿ ಮಾಡಿಕೊಂಡು ಜಡ್ಜ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಈಗ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದಾರೆ. ನಮಗೆಲ್ಲ ಎಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಅವರು ಇಲ್ಲಿಗೆ ಬಂದಿದ್ದಾರೆ ಯಾಕೆಂದು ಹೇಳಿದರೆ, ನೀವು ವಿದ್ಯಾರ್ಥಿಗಳು ಅವರ ಮಾದರಿಯನ್ನು ನೋಡಿ ನಿಮ್ಮ ಜೀವನದಲ್ಲಿ ಅವರೊಂದು ಮಾದರಿ ಆಗಬೇಕಂತ ಉದ್ದೇಶದಲ್ಲಿ ಬಂದಿದ್ದಾರೆ. ಬೇರೆ ಯಾವ ಉದ್ದೇಶ ಅವರಿಗಿಲ್ಲ. ಅವರು ನಮ್ಗೆ ಹೇಳಿದ್ರು, ನನಗೆ ಶಾಲೆಯನ್ನು ಭೇಟಿ ಮಾಡಬೇಕು, ನಮ್ಮ ಈ ಪ್ಲೇ ಸ್ಕೂಲ್ ಏನು ಕಾಣ್ತದೆ ಆ ಪ್ಲೇ ಸ್ಕೂಲಿಗೆ ಅದಕ್ಕೆ ದುಡ್ಡಿನ ವ್ಯವಸ್ಥೆಯನ್ನು ಅವರು ಬೇಕಾದ ಹೇಳಿ ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸೆಂಟಿನರಿ 100ನೇ ವರ್ಷದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಾವು ಶಾಲೆಯಲ್ಲಿ ಕಲಿಯುವಾಗ ಇಲ್ಲಿ ತುಂಬ ತೋತಾಪುರಿ ಮರ ಇತ್ತು. ಅದರ ನೆನಪಿಗೆ ಅಲ್ಲಿ ಒಂದು ನಮ್ಮ ಓಪನ್ ಸ್ಟೇಜ್ನ ಬಳಿಯಲ್ಲಿ 2 ತೋತಾಪುರಿಗಳನ್ನು ನಟ್ಟಿದ್ದೇವೆ. ಒಂದು ಅವರು ನಟ್ಟಿದ್ದಾರೆ, ಅದು ಬೆಳೆದು ಅದರಲ್ಲಿ ಮಾವಿನಕಾಯಿ ಆಗಿದೆ. ನಿಮಗೆ ಕಂಗ್ರ್ಯಾಚುಲೇಷನ್. ಸೊ with all the respect, thank you for coming, thank you for inspiring the children. God bless you, sir. ಹೆಮ್ಮೆ ಮತ್ತು ಗೌರವ ಯಾವಾಗೊಂದು ಇದೆ ತಟ್ಟಿ ಹೇಳಬಹುದು. ನಮ್ಮ ಈ ಪುಣ್ಯದ ಮಣ್ಣಿನ ಮಗ ಈ ಭಾರತ ರಾಷ್ಟ್ರದ ಒಂದು ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಹೊಂದಿರುವಂಥ ಗೌರವಾನ್ವಿತ, ಈಗ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವಂಥ ಗೌರವಾನ್ವಿತ ಜಸ್ಟಿಸ್ ಅಬ್ದುಲ್ ನಜೀರ್ ಸಾಹೇಬರು ಇಲ್ಲಿ ಆಗಮಿಸಿದ್ದಾರೆ. ಸರ್, ನಿಜವಾಗ್ಲೂ ನಮ್ಮಲ್ಲಿ ಮಾತಾಡಲಿಕ್ಕೆ ಶಬ್ದಗಳು ಈಗ ಬರ್ತಾ ಇಲ್ಲ. ನಿಮ್ಮ ಒಂದು ಆಗಮನವೇ ನಮ್ಮೆಲ್ಲರಿಗೊಂದು ಸ್ಫೂರ್ತಿ. ಮತ್ತು ನಿಮ್ಮ ಈ ಆಗಮನದಿಂದ ಮತ್ತು ನಿಮ್ಮನ್ನು ಕಂಡು ಈ ಎಲ್ಲ ಮಕ್ಕಳು ಇನ್ನೂ ಉನ್ನತ ಹುದ್ದೆಗೆ ಏರುವಂತಾಗಲಿ. ನೀವು ತೋರ್ಪಡಿಸುವಂಥ, ನೀವು ಎಷ್ಟು ಎತ್ತರಕ್ಕೆ ಏರಿದರೂ ಕೂಡ ನೀವು ಯಾವತ್ತೂ ಕೂಡ ದೊಡ್ಡತನವನ್ನು ಎಲ್ಲೂ ತೋರಿಸಿಲ್ಲ. ಇದೇ ಮಣ್ಣಿನ ಮಗ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಬದುಕನ್ನು ತಾವು ಕಟ್ಕೊಂಡಿದ್ದೀರಾ. ನಿಜವಾಗ್ಲೂ ನೀವು ಅಭಿನಂದನೆಗೆ ಅರ್ಹರು. ಈ ಅಲಂಗಾರ ವಿಗರ್ಜಿಯ ಮಹಾಮಾತೆ ಬಾಲ ಯೇಸು ಹಾಗೂ ಈ ಮಣ್ಣಿನ ಸರ್ವ ಧರ್ಮದ ದೇವರು ನಿಮ್ಮನ್ನು ಯಾವತ್ತೂ ಕೂಡ ಪ್ರತಿ ಕ್ಷಣ ಕ್ಷಣ ನಿಮ್ಮ ಹೆಜ್ಜೆಯನ್ನು ನಿಮಗೆ ಶ್ರೀರಕ್ಷೆಯಲ್ಲಿ ಕಾಪಾಡಿ. ಮಗದೊಂದು ದಿನ ಅವರು ರಾಷ್ಟ್ರಪತಿ ಆಗಲಿ ಎಂಬುದಾಗಿ ನಮ್ಮ ಆಸೆ ಖಂಡಿತ ಆಗುತ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾವು ಬಿಡುತ್ತೇವೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದಾರೆ, ಬಾಕಿಯವರು ಇಂಗ್ಲಿಷ್ ಮೀಡಿಯಂ, ಅಂಗನವಾಡಿ 25 ಜನ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡಿಬಿಡ್ತೇನೆ, ಹೆಚ್ಚಿಗೆ ಮಾತಾಡೋದಿಲ್ಲ. ನಾನು ಭಾಷಣ ಕೊಡ್ಲಿಕ್ಕಂತೂ ಖಂಡಿತ ಬಂದಿರೋದಲ್ಲ, ಸರಿನಾ? ಬಟ್ ಕನ್ನಡದಲ್ಲೇ ಮಾತಾಡ್ತೇನೆ ನಾನು. ಯಾಕಂದ್ರೆ ಐ ಥಿಂಕ್ ಕನ್ನಡ ಮೀಡಿಯಂನವರಿಗೆ ಬಹುಶಃ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಯಾಕಂದ್ರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನೀವು ಯಾರು ಇನ್ಫೀರಿಯರ್ ಅಂತ ತಿಳ್ಕೊಳ್ಬೇಡಿ. ತೋತಾಪುರಿ ಮರದ ವಿಷಯ ಹೇಳಿದ್ರು PK ಥಾಮಸ್. ನಾವೆಲ್ಲ ಓದ್ತಿರುವಾಗ ಇಲ್ಲಿ ಒಂದು ಸ್ಕೂಲ್ ಇತ್ತು, ಕೆಳಗಡೆ 2 ಸ್ಕೂಲ್ ಇತ್ತು. ಇಲ್ಲಿ ಒಂದು ಮೇಲೆ ಒಂದು ಸ್ಕೂಲ್ ಇತ್ತು, ಹಂಚಿನ 2 ಕೆಳಗಡೆ. ಒಂದು ನಂಗೆ ಈಗಲೂ ಒಂದು ಗಿಲ್ಟಿ ಫೀಲಿಂಗ್ ಇದೆ. ಆ ಕೆಳಗಿನ ಹಂಚಿನ ಸ್ಕೂಲ್ ಎದುರುಗಡೆ ತೋತಾಪುರಿ ಹಣ್ಣಿನ ಮರಗಳು ತುಂಬಾ ಇತ್ತು. ಕರೆಕ್ಟ್ ಇಲ್ಲ ಬಂಧುಗಳೇ, ನಿಮಗೆ ಜೀವನದಲ್ಲಿ ಯಶಸ್ಸು ಬೇಕಾದ್ರೆ, ಇಫ್ ಯು ವಾಂಟ್ ಟು ಸಕ್ಸೀಡ್ ಇನ್ ಲೈಫ್, ನೀವು ತುಂಬಾ ಚಿಕ್ಕವರು, ಅರ್ಥ ಮಾಡ್ಕೊಳ್ತೀರೋ ಬಿಡ್ತೀರೋ ನನಗೆ ಅದು ಡೌಟ್ ಆಗ್ತಾ ಇದೆ. ಆದರೂ ಹೇಳ್ತೇನೆ, ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಲ್ಲಿ, ಅಥವಾ ಟೀಚರ್ಸ್ ಇರ್ಬೋದು, ನಾಳೆ ಹೇಳ್ಬೋದು ನಿಮಗೆ. ಒಂದು ಸೂತ್ರವನ್ನು ನೀವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಯು ಹ್ಯಾವ್ ಟು ಅಡಾಪ್ಟ್ ಒನ್ ಪ್ರಿನ್ಸಿಪಲ್ ಇನ್ ಯುವರ್ ಲೈಫ್. ಇದು ನಾನು ಹೇಳಿದ್ದಲ್ಲ, ಮಹಾತ್ಮ ಗಾಂಧಿಯವರು ಹೇಳಿದ್ದು. ಥಿಂಕ್ ಬಿಗ್ ಟು ಬಿಕಮ್ ಗ್ರೇಟ್. ಪ್ಲೀಸ್ ರಿಪೀಟ್. ಹೌದು. ಮ್ಯಾನ್ ಈಸ್ ದ ಪ್ರಾಡಕ್ಟ್ ಆಫ್ ಹಿಸ್ ಥಾಟ್ಸ್. ಪ್ಲೀಸ್ ರಿಪೀಟ್.
ವಾಟ್ ಹಿ ಥಿಂಕ್ಸ್ ದ್ಯಾಟ್ ಹಿ ಬಿಕಮ್ಸ್. ನೋಡಿ, ನಾವು ಹೋದಲೆಲ್ಲ ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ತಾಜ್ ಮಹಲ್ ನೀವು ಕೇಳಿದಿರಲ್ಲ, ತಾಜ್ ಮಹಲ್ ಬಗ್ಗೆ ಕೇಳಿದಿರಲ್ಲ, ಎಲ್ಲಿರೋದು ತಾಜ್ ಮಹಲ್? ಆಗ್ರಾದಲ್ಲಿ. ಎಷ್ಟಿದೆ ತಾಜ್ ಮಹಲ್? ಒಂದೇ ಒಂದಿರೋದು, ಕರೆಕ್ಟ್ ಅಲ್ಲ? ಬಟ್ ನಾನು ಹೇಳ್ತೇನೆ 2 ತಾಜ್ ಮಹಲ್ ಇದೆ. ನೀವು ನನಗೆ ಒಂದು ಪ್ರಶ್ನೆ ಕೇಳಲೇಬೇಕಲ್ಲ, ವೇರ್ ಇಸ್ ದ ಅದರ್ ತಾಜ್ ಮಹಲ್? ಇನ್ನೊಂದು ತಾಜ್ ಮಹಲ್ ಎಲ್ಲಿದೆ ಅಂತ ನೀವು ಕೇಳ್ಬೋದು ಬಹುಶಃ. ಐ ಥಿಂಕ್ ಟೀಚರ್ಸ್ ವಿಲ್ ಆಲ್ಸೋ ಆಸ್ಕ್ ಮೀ, ಕರೆಕ್ಟ್? ಕೇಳ್ತೀರಾ ಇಲ್ವಾ ನೀವೆಲ್ಲ? ವೇರ್ ಇಸ್ ದ ಸೆಕೆಂಡ್ ತಾಜ್ ಮಹಲ್? The first Taj Mahal was built by Shah Jahan in his mind. Second Taj Mahal comes into physical world thereafter. ನೀವು ಏನಾದರೂ ಜೀವನದಲ್ಲಿ ದೊಡ್ಡ ಸ್ಥಾನ, ದೊಡ್ಡವರು ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಮಸ್ಟ್ ಮೇಕ್ ಅಪ್ ಇನ್ ಯುವರ್ ಮೈಂಡ್ ದಟ್ ಐ ವಾಂಟ್ ಟು ಬಿ ಲೈಕ್ ದಿಸ್. ದೆನ್ ಇಟ್ ಕಮ್ಸ್ ಇನ್ ಟು ಫಿಸಿಕಲ್ ವರ್ಲ್ಡ್. ಅದಕ್ಕೆ ಹೇಳೋದು ಥಿಂಕ್ ಬಿಗ್ ಟು ಬಿಕಮ್ ಗ್ರೇಟ್. ಟೀಚರ್ಸಿಗೂ ನಾನು ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಕ್ಷಮಿಸಬೇಕು. ಐ ವಾಸ್ ಆಲ್ಸೋ ಎ ಟೀಚರ್ ಫಾರ್ ಮೆನಿ ಇಯರ್ಸ್ ಇನ್ ಬ್ಯಾಂಗ್ಳೂರ್. ವಿವೇಕಾನಂದ, ಎಜುಕೇಶನ್ ಈಸ್ ಟ್ರೈನಿಂಗ್ ಆಫ್ ದ ಮೈಂಡ್. Education is training of the mind and not stuffing the brain. ನಾವು ಪೂರಿ ಮಾಡ್ತೇವಲ್ಲ ಇಲ್ಲಿ, ಪೂರಿ ಅದರೊಳಗಡೆ ಸ್ಟಫ್ ಮಾಡ್ತಿರಲ್ಲ, ದಟ್ ಈಸ್ ನಾಟ್ ಎಜುಕೇಶನ್. ಸೊ ಬೈ ಹಾರ್ಟ್ ಹೊಡೆದು 99% 100% ತಗೊಂಡು ಪೇಪರ್ಲಿ, ನ್ಯೂಸ್ ಪೇಪರಲ್ಲಿ ಆ್ಯಡ್ ಹಾಕಿ ಫೋಟೋ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ದ್ಯಾಟ್ ವಿಲ್ ನಾಟ್ ಬಿಲ್ಡ್ ಪರ್ಸನಾಲಿಟಿ. ಯು ಮಸ್ಟ್ ಟ್ರೈನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ಸ್. ಬಾಯ್ಪಾಠ ಹೊಡೆದು 99% ಏನಿಲ್ಲ, ದಟ್ ವೋಂಟ್ ಬಿಲ್ಡ್ ದ ಪರ್ಸನಾಲಿಟಿ. ಅಂದ್ರೆ ಪರ್ಸನಾಲಿಟಿ ಅಂದ್ರೆ ನೀವು ತಪ್ಪಾಗಿ ತಿಳ್ಕೊಳ್ತೀರಾ. ಸಲ್ಮಾನ್ ಖಾನ್ ಎಂಥ ಪರ್ಸನಾಲಿಟಿ ಅಂತ ಹೇಳ್ತೀರಾ. ದಟ್ ಈಸ್ ನಾಟ್ ಪರ್ಸನಾಲಿಟಿ, ದಟ್ ಈಸ್ ಫಿಸಿಕ್ ಆಫ್ ಎ ಮ್ಯಾನ್. Personality is entirely different from physics. Personality should give inner strength to the students. So our effort is to train their mind. So ಎಲ್ರಿಗೂ ಒಳ್ಳೇದಾಗಲಿ. ಅಟ್ ಲೀಸ್ಟ್ ನಾನು ಈ ಇಷ್ಟೊಂದು ಹುಡುಗರಿರ್ತೀನಿ. ಎಷ್ಟು ಜನ ಇದ್ದೀರಾ ಟೋಟಲ್ ಈಗ ಇದರಲ್ಲಿ? 1200 ಪ್ಲಸ್. ಒಬ್ಬರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿ, ನಿಮ್ಮಲ್ಲಿ ಒಬ್ಬರಾದ್ರೂ ರಾಷ್ಟ್ರಪತಿಯಾಗಿ, ಒಬ್ಬರಾದ್ರೂ ಮಂತ್ರಿಗಳಾಗಿ, ಒಬ್ಬರಾದ್ರೂ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ, ಒಬ್ಬರಾದ್ರೂ ಒಬ್ಬರು ಇಬ್ಬರು ಮೂವರು ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ, ಕೆಲವರಾದ್ರೂ ಒಬ್ಬರಿಬ್ಬರಾದ್ರೂ ಡಾಕ್ಟರ್ ಅಬ್ದುಲ್ ಕಲಾಂ ತರ ಆಗಿಬಿಡಿ. ಆ ವಿಂಗ್ಸ್ ಆಫ್ ಫೈರ್ ಅಂತ ಅವ್ರದ್ದು ಆಟೋಬಯೋಗ್ರಫಿ ಇದೆ. ಬಹುಶಃ ನೀವೆಲ್ಲ ನಮ್ಮ ಟೀಚರ್ ಸ್ವಲ್ಪ ಹೇಳಿಕೊಡ್ಬೇಕು ಅವರಿಗೆ. ವಿಂಗ್ಸ್ ಆಫ್ ಫೈರ್. ಯಾರಾದ್ರೂ ಒಂದು ಕ್ಲಾಸಲ್ಲಿ ಫೇಲ್ ಆದ್ರೆ, ಅಯ್ಯೋ ಏನಪ್ಪ ನಾನು ಬಿ ಗ್ರೇಡ್ ಸ್ಟೂಡೆಂಟ್ ಅಂತ ಯಾರು ತಿಳ್ಕೊಳ್ಬೇಡಿ. ಯಾಕಂದ್ರೆ ಅಬ್ದುಲ್ ಕಲಾಂ ಸಹ ಫೇಲ್ ಆಗಿದ್ರು. ಅಂದ್ರೆ ನೀವೆಲ್ಲ ಫೇಲ್ ಆಗ್ಬೇಕಂತ ನಾನು ಹೇಳೋದಲ್ಲ, ನಾನು ಫೇಲ್ ಆಗಿದ್ದೆ. ಬಟ್ ಫೇಲ್ ಆಗಿದ್ದೆ ಅಂತ ನೀವು ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಬೇಡ. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಥಾಟ್ ಪ್ರೋಸೆಸ್. ನಿಮ್ಮ ಆಲೋಚನಾ ಶಕ್ತಿ ಮೇಲೆ ಎಲ್ಲ ನಿಮ್ಮ ಯಶಸ್ಸು ಇರೋದು. ಖಂಡಿತವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಐ ಜಸ್ಟ್ ವಾಂಟೆಡ್ ಟು ಸಿ ಯು ಪೀಪಲ್. ಯಾಕಂದ್ರೆ ನಮ್ಗೆ ಐರಿ ಟೀಚರ್ ನನಗೆ ಒಂದು 100 ಸಾರಿ ಆದ್ರೂ ಹೇಳಿರ್ಬೋದು, ಸರ್ ನೀವು ನಮ್ಮ ಶಾಲೆಗೆ ಬಂದಿಲ್ಲ ಅಂತ. ಈಗ ಅವ್ರಿಗೆ ಹುಷಾರಿಲ್ಲ, ನಾನೀಗ ಅವರಿಗೆ ಹೋಗಿ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಸರ್ ಇವತ್ತು ಟೀಚರ್ ನಾನು ಶಾಲೆಗೆ ಹೋಗಿ ಬಂದಿದ್ದೇನಂತ. ಯಾಕಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅವರಿಗೂ ಆರೋಗ್ಯ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ 12 ಮಾತು ಮುಗಿಸ್ತೇನೆ. ಜೈ ಹಿಂದ್.